ನಮಸ್ತೆ, ನಾನು ಪ್ರಶಾಂತ್ ಲಿಂಗರಾಜಯ್ಯ ಅಂತೇಳಿ. ಮೂಲತಃ ನಾನು ಫಾರ್ಮಾದಲ್ಲಿ ರಿಸರ್ಚ್ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮದು ಪ್ರೊಫೆಷನ್ ಬಂದು ಫಾರ್ಮಾ ಫೀಲ್ಡ್ ಆಗಿದೆ. ನಾವು ಇಲ್ಲಿ ಎಚ್ ಡಿ ಕೋಟೆ ಹತ್ರ, ಮೈಸೂರು ಡಿಸ್ಟಿಕ್ಕು ಎಚ್ ಡಿ ಕೋಟೆ ತಾಲೂಕು ಹತ್ರ ನಮ್ಮದು ಒಂದು ಪ್ಲಾಂಟ್ ಮಾಡಿ ನಾವು ಸೈಲೇಜನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ. ಸೈಲೇಜು ನಾವು ಮೂಲತಃ ಒಂದು 2-3 ವರ್ಷದಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದು. ಇದು ಆರ್ಗ್ಯಾನಿಕ್ ವೇಯಲ್ಲಿ ನಾವು ರೈತರಿಂದ ಮುಸ್ಕಿನ ಜೋಳನ ತಗೊಂಡು ಇಲ್ಲಿ ನಮ್ಮ ಯೂನಿಟಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ, ಸೌತ್ ಇಂಡಿಯಾದಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಕೊಡ್ತಾ ಇದ್ದೀವಿ. ಸರ್, ಈಗ ನಿಮ್ಮ ಕಂಪ್ನಿಲಿ ಸೈಲೇಜ್ನ ಹೇಗೆ ತಯಾರಿಸ್ತೀರಾ? ಸರ್, ಸೈಲೇಜ್ನ ನಾವು ಹೆಂಗೆ ತಯಾರಿಸ್ತೀವಿ ಅಂತಂದರೆ, ನಾವು ಇಲ್ಲಿ ರೈತರ ಹತ್ರ ಒಳ ಒಪ್ಪಂದ ಮಾಡಿಕೊಂಡು ಅವ್ರ ಕಡೆಯಿಂದ ಜೋಳನ ಬೆಳೆಸ್ತೀವಿ. ಜೋಳವನ್ನು ಬೆಳೆಸಿ ಅದು ಬಂದು 70-80 ದಿನದಲ್ಲಿ ಶರ್ಕರಾಂಶ ಜಾಸ್ತಿ ಇರೋ ಟೈಮಲ್ಲಿ ಹಾಲು ಕಾಳು ಇರಬೇಕಾದ್ರೆ ಅದನ್ನು ಕಟಿಂಗ್ ಮಾಡ್ಕೊಂಬಂದು ನಮ್ಮ ಪ್ಲ್ಯಾಂಟಲ್ಲಿ ತಂದು ಅದಕ್ಕೆ ನಾವು 1 ಸೆಂಟಿಮೀಟರ್ ಅಳತೆಯಲ್ಲಿ, ಅದು ಅಕ್ಯುರೇಟಾಗಿ 1 ಸೆಂಟಿಮೀಟರ್ ಅಳತೆಯಲ್ಲಿ ಚಾಪಿಂಗ್ ಆಗೋ ಥರ ಚಾಪಿಂಗ್ ಮಾಡಿ ಕಟಿಂಗ್ ಮಾಡಿ ಅದ್ರ ಜೊತೆಗೆ 1 kg ಇಂತಷ್ಟು ಅಂತ ಬೆಲ್ಲ, ಉಪ್ಪು, ಮಿನರಲ್ ಮಿಕ್ಸರು ಮತ್ತು ಅದಕ್ಕೆ ಬ್ಯಾಕ್ಟೀರಿಯಾ ಕಲ್ಚರು ಫರ್ಮೆಂಟೇಷನ್ ಆಗಬೇಕು ಅಂದರೆ, ಅದು ಸೈಲೇಜಾಗಿ ಕನ್ವರ್ಟ್ ಆಗಬೇಕು ಅಂದರೆ ಅದಕ್ಕೆ ಒಂದು ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಆ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ದ್ರಾವಣವನ್ನು ಮಿಕ್ಸ್ ಮಾಡಿ ನಾವು 1 ಟನ್ಗೆ ಇಷ್ಟು ಅಂತ ಅದಕ್ಕೆ ಸಿಂಪರಣೆ ಮಾಡಿ ಚೀಲಗಳಲ್ಲಿ ಅದನ್ನು ಟ್ಯಾಕ್ಟರ್ ಆಪ್ರೇಟ್ ಆಗಿರೋಂಥ ಮಷೀನಲ್ಲಿ ನಾವು ಈ ಥರ ಪ್ರೆಸ್ಸಿಂಗ್ ಮಾಡಿ ಅದನ್ನು ಏರ್ ಟೈಟ್ ಕಂಡೀಷನಲ್ಲಿ ನಾವು ಮಿನಿಮಮ್ಮು 1 ತಿಂಗಳಿಂದ 1.5 ತಿಂಗಳ ತನಕ ಇಟ್ಟು ರೈತರುಗಳಿಗೆ ಡಿಸ್ಟ್ರಿಬ್ಯೂಷನ್ ಕೊಡ್ತಿದ್ದೀವಿ. ನಾವು ಕರ್ನಾಟಕ ಸರೌಂಡಿಂಗು ಮತ್ತು ಕೇರಳ, ತಮಿಳುನಾಡು ಯಾವುದೇ ಮೂಲ ಭಾಗ ಆದ್ರೂ ಡೋರ್ ಸ್ಟೆಪ್ಪು ಡೆಲಿವರಿ ಕೊಡ್ತೀವಿ ಸರ್. ಸರ್, ಈಗ ಸೈಲೇಜ್ನ ಯಾವ್ಯಾವ ಪ್ರಾಣಿಗಳಿಗೆ ಹಾಕ್ಬೋದು ಮತ್ತು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು? ಸರ್, ಸೈಲೇಜ್ನ ಎಲ್ಲ ಸಾಕು ಪ್ರಾಣಿಗಳಿಗೂ ನಾವು ಯೂಸ್ ಮಾಡ್ಕೊಬೋದು. ಕುರಿಗಳಿಗೆ ಮತ್ತು ಮೇಕೆಗಳಿಗೆ 2-3 kg ಪ್ರಮಾಣದಲ್ಲಿ ಡೈಲಿ ಯೂಸ್ ಮಾಡ್ಬೋದು. ಮೇಕೆಗಳು ಇನಿಷಿಯಲಿ ತಿನ್ನೋದಿಲ್ಲ, ಅವಕ್ಕೆ ಅಭ್ಯಾಸ ಮಾಡಿದ್ರೆ ಪೂರ್ತಿ ಪ್ರಮಾಣದಲ್ಲಿ ಸೈಲೇಜ್ಗೆ ಹೊಂದ್ಕೊಂಡು ತಿನ್ನೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಡೈರಿ ಹಸುಗಳಿಗೆ 10-15 kg ತನಕ ನೀವು ಸೈಲೇಜನ್ನು ಫೀಡ್ ಮಾಡ್ಬೋದು. ನಿಮಗೆ ಇವಾಗ ಏನಾಗುತ್ತೆ ಅಂತಂದರೆ, ಸೈಲೇಜು ನಾವು ರೆಡಿ 50 kg ಬ್ಯಾಗ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮಗೆ ಲೇಬರ್ದು ಪ್ರಾಬ್ಲಮ್ ಇತ್ತು, ಏನೇ ಇತ್ತು. ಇವಾಗ ನೋಡಿ, ನೀವು ಒಂದು ಲೇಬರ್ ಇಟ್ಟು ಡೈಲಿ ಹುಲ್ ಕುಯಿಸಬೇಕು ಅಂದರೆ ಅವನಿಗೆ ಮಿನಿಮಮ್ ಅಂದ್ರೆ 15,000 ರೂಪಾಯಿ ಕೊಡಬೇಕು. ಅದೇ ನಾವು ಒಂದು 15,000ಕ್ಕೆ ನಿಮಗೆ 2 ಟನ್ನು ಸೈಲೇಜ್ ಸಿಕ್ಬಿಟ್ರೆ, ನಿಮಗೆ ನಿಮ್ಮ ಮನೇಲಿ ಯಾರು ಇದ್ರೂ ಅವರೂ ಕೂಡ ಸೈಲೇಜು ತೆಗೆದು ಹಾಕ್ಬಿಟ್ರೆ ಆವತ್ತಿನ ಅರ್ಧ ದಿನ ಕೆಲಸ ನಿಮಗೆ ಸೇವ್ ಆಗುತ್ತೆ. ಸೊ ಲೇಬರ್ ಕಾಸ್ಟ್ ನಿಮಗೆ ಕಮ್ಮಿ ಆಗುತ್ತೆ ಮತ್ತು ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಉತ್ಕೃಷ್ಟ ಆಹಾರವನ್ನು ದೊರಕೋದ್ರಿಂದ ಹಸುಗಳಾಗಲಿ ಮೇಕೆಗಳಲ್ಲಿ ಆರೋಗ್ಯವಾಗಿರ್ತವೆ ಸರ್. ಸರ್, ಈ ಸೈಲೇಜ್ ಹಾಕೋದ್ರಿಂದ ಕುರಿ ಮತ್ತು ಹಸುಗಳದ್ದು ಬೆಳವಣಿಗೆ ಯಾವ ಥರ ಇರುತ್ತೆ? ಸರ್, ಹಸುಗಳಲ್ಲಿ ಡೈರಿ ಹಸುಗಳಲ್ಲಿ 2-3 ಲೀಟ್ರು ಹಾಲು ಹೆಚ್ಚಾಗುತ್ತೆ. ಮತ್ತು ನೀವು ಡೈರಿ ಫೀಡು ತಂದು ಕೆಜಿಗೆ 20-25 ರೂಪಾಯಿ ಕೊಡೋ ದುಡ್ಡಲ್ಲಿ ಈ ನಿಮಗೆ ಸೈಲೇಜೇ 4-5 kg ಬರೋದ್ರಿಂದ ಏನಾಗುತ್ತೆ, ಆ ಡೈರಿ ಫೀಡ್ ಮಾಡೋ ಕೆಲಸನ ಸೈಲೇಜೇ ಮಾಡೋದ್ರಿಂದ ಹಸುದು ಆರೋಗ್ಯನೂ ಉತ್ತಮವಾಗಿರುತ್ತೆ. ನೀವು ಡೈರಿ ಫೀಡ್ ಹಾಕೋದ್ರಿಂದ ಹಸುದು ಲಾಂಗ್ ಇಯರಲ್ಲಿ ಹಸುಗಳದ್ದು ಆರೋಗ್ಯ ಕೆಡ್ತಾ ಹೋಗುತ್ತೆ. ಅದೇ ನೀವು ಸೈಲೇಜ್ ತಿನ್ನಿಸೋದ್ರಿಂದ ಆರೋಗ್ಯನೂ ಚೆನ್ನಾಗಿ ಉತ್ತಮವಾಗಿರುತ್ತೆ ಮತ್ತು ಸಂತಾನೋತ್ಪತ್ತಿ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿರ್ತವೆ ಹಸುಗಳು ಸರ್. ಮೇಕೆಗಳಲ್ಲೂ ಅಷ್ಟೇ ಒಳ್ಳೆ ಈಲ್ಡ್ ಬರುತ್ತೆ, ಅವು ಆರೋಗ್ಯವಾಗಿರ್ತವೆ ಸರ್. ಸರ್, ಈ ಸೈಲೇಜ್ ಹಾಕೋದ್ರಿಂದ ಹಸುಗಳ ಹಾಲು ಜಾಸ್ತಿ ಆಗುತ್ತೆ ಸರ್? ಹೌದು ಸರ್, ಹಸುಗಳಲ್ಲಿ ಇದರಲ್ಲಿ ಏನಾಗುತ್ತೆ, ಡಿಗ್ರಿನೂ ಜಾಸ್ತಿ ಆಗುತ್ತೆ. ಏನಕ್ಕಂದರೆ 1 kg ಸೈಲೇಜಲ್ಲಿ ಮಿನಿಮಮ್ ಅಂದ್ರೆ 100-150 ಗ್ರಾಮ್ ಕಾಳು ಇರೋದ್ರಿಂದ, ಸೊ ಅವುಗಳಿಗೆ ಕಾಳಿನಂಶ ಕಾನ್ಸಂಟ್ರೇಟ್ ಫೀಡು ಸೈಲೇಜ್ ಮುಖಾಂತರನೇ ದೊರಕೋದ್ರಿಂದ ಏನಾಗುತ್ತೆ, ಹಸುಗಳಲ್ಲಿ ಹಾಲು ಹೆಚ್ಚುತ್ಪತ್ತಿ ಆಗುತ್ತೆ ಮತ್ತು ಡಿಗ್ರಿ ಪ್ರಮಾಣನೂ ಜಾಸ್ತಿ ಆಗುತ್ತೆ ಸರ್. ಸರ್, ಈಗ 50 kg ಬ್ಯಾಗ್ನ ಓಪನ್ ಮಾಡಿದ್ಮೇಲೆ ಎಷ್ಟು ದಿನದವರೆಗೆ ಇಟ್ಕೊಬೋದು? ಸರ್, ಸೈಲೇಜ್ ಏನಾಗುತ್ತೆ ಅಂತಂದರೆ, ಸೈಲೇಜ್ ಬಂದ್ಬಿಟ್ಟು ಯಾವಾಗಲೂ ನೀರಿನಿಂದ ಮತ್ತು ಗಾಳಿಯಿಂದ ದೂರ ಇರಬೇಕು. ನೀವು ಅದಕ್ಕೆ ಸಣ್ಣದಾಗಿ ಅದರಿಂದ ಒಂದು ಗಾಳಿ ಹೋಗೋಂಥ ತೂತಾದರೂ ಕೂಡ ಸೈಲೇಜ್ ಕೆಟ್ಟೋಗುತ್ತೆ. ನಾವು ಇದನ್ನು ಏನು ಮಾಡ್ತೀವಿ, ಇದು ಬ್ಯಾಗ್ ಬಂದು ಬ್ಯಾಗ್ ಇನ್ ಬ್ಯಾಗ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಒಳಗಡೆ ಒಂದು ಬ್ಯಾಗ್ ಇರುತ್ತೆ, ಹೊರಗಡೆ ಒಂದು ಬ್ಯಾಗ್ ಇರುತ್ತೆ. ಸೊ ಇದರಲ್ಲಿ ನಾವು ಏರ್ ಟೈಟಾಗಿ ಟ್ಯಾಕ್ಟರ್ ಆಪ್ರೇಟೆಡ್ ಮೆಷಿನಲ್ಲಿ ಕಂಪ್ರೆಸ್ ಮಾಡಿ ಏರ್ನೆಲ್ಲ ತೆಗೆದು ನಾವು ವ್ಯಾಕ್ಯೂಮ್ ಅಪ್ಲೈ ಮಾಡಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಇದನ್ನು ಒಂದು ಸರಿ ಬಿಚ್ಚಿದ್ರೆ ನೀವು ಟೈಟಾಗಿ ಕಟ್ಟಿಟ್ಕೊಂಡ್ರೆ 2-3 ದಿನ ತನಕ ಇಟ್ಕೊಬೋದು. ಹಾಗಾಗಿ ನೀವು ಒಂದು ಬ್ಯಾಗ್ 50 kg ಇರೋದ್ರಿಂದ ಒಂದು 10 ಕುರಿ 15 ಕುರಿ ಇರೋರಿಗೆ ಒಂದು ಬ್ಯಾಗು ಡೈಲಿ ಖರ್ಚಾಗೇ ಆಗುತ್ತೆ ಸರ್. ಸರ್, ಈಗ ನಿಮ್ಮ ಹತ್ರ 1 ಟನ್ ಪರ್ಚೇಸ್ ಮಾಡಿದ್ರೆ ಅದು ಎಷ್ಟು ದಿನದವರೆಗೆ ಇಡ್ಬೋದು ಅವರು? ಹಾಗೆ ಸರ್, ಸೈಲೇಜನ್ನ ಇಲಿಗಳಿಂದ ಮತ್ತು ಅದಕ್ಕೆ ಡ್ಯಾಮೇಜ್ ಆಗದೇ ನೀವು ಕಾಪಾಡಿಕೊಂಡ್ರೆ ಮಿನಿಮಮ್ ಅಂದರೂ 6 ತಿಂಗಳಿಂದ 1 ವರ್ಷದ ತನಕ ಕೆಡದೇ ಇಟ್ಕೊಬೋದು. ಅದು ನಿಮಗೆ ಹಸಿ ತಂದು ಕಟ್ಟಿಂಗ್ ಮಾಡಿದಷ್ಟು ಹೆಂಗಿರುತ್ತೋ ಅದೇ ಥರ ತೇವಾಂಶ, ಅದೇ ಥರ ಕ್ವಾಲಿಟಿನೂ 6 ತಿಂಗಳಾದ್ಮೇಲೆ 1 ವರ್ಷ ಆದಮೇಲೆ ಇರುತ್ತೆ ಸರ್. ಈಗ ಓಪನ್ ಮಾಡಿದ್ರೆ 6 ತಿಂಗಳವರೆಗೆ ಇಟ್ಕೊಬೋದು ಸರ್. ಒಂದು ಸರಿ ಅದರದ್ದು ಬಾಯಿ ಬಿಚ್ಚಿದ ಮೇಲೆ ಏನಾಗುತ್ತೆ ಅಂತಂದರೆ, ಒಳಗಡೆ ಏನೂ ಆಗಿರಲ್ಲ, ಟಾಪ್ ಲೇಯರ್ಲಿ ಫಂಗಲ್ ಗ್ರೋತ್ ಆಗುತ್ತೆ. ಸೊ ಹಂಗಾಗಿ ಏನು ಮಾಡ್ತೀವಿ, ಒಂದು ಬಾಯಿ ಓಪನ್ ಆದಮೇಲೆ ಚೀಲದ್ದು
ಒಂದು 2ರಿಂದ 3 ದಿನದೊಳಗೆ ಯೂಸ್ ಮಾಡ್ಕೊಬೇಕಾಗುತ್ತೆ ಸರ್. ಸರ್, ಈಗ ನಿಮ್ಮಲ್ಲಿ ಎಷ್ಟು kg ಚೀಲದವರೆಗೂ ಪ್ಯಾಕಿಂಗ್ ಮಾಡ್ತೀರಾ? ಸರ್ ನಮ್ಮದು ಇದು ಬಂದ್ಬಿಟ್ಟು 50 kg ಇದು ಬ್ಯಾಗು ಕೆಪಾಸಿಟಿ. ಇದು ಹೆಚ್ಚು ಕಮ್ಮಿಲಿ ಒಂದು 48ರಿಂದ 50-55 ಆ ಪ್ರಮಾಣದಲ್ಲಿ ಇರುತ್ತೆ ಸರ್. ಎಕ್ಸಾಕ್ಟಾಗಿ 50 kg ಇರೋದಿಲ್ಲ, ಅಂದಾಜಾಗಿ 50 kg ಇರುತ್ತೆ ಸರ್. ಸರ್, ಈ ಸೈಲೇಜ್ನ ಬ್ಯಾಗಲ್ಲಿ ಮಾಡೋಕ್ಕೂ ಮತ್ತು ಈ ಬಾಲಲ್ಲಿ ಮಾಡೋಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ? ಸರ್ ಬಾಲಲ್ಲಿ ಬೇಲ್ ಸಿಸ್ಟಮಲ್ಲಿ ಮಾಡೋದ್ರಿಂದ ಅಡ್ವಾಂಟೇಜ್ ಏನಿದೆ ಅಂತಂದರೆ, ಬೇಲಲ್ಲಿ ನಿಮಗೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ನಿಮ್ಮ ತೋಟದಲ್ಲೆಲ್ಲ ಬರೀ ಅದೇ ಪ್ಲಾಸ್ಟಿಕ್ಕು ಸುತ್ತಾ ಇರುತ್ತೆ. ಯಾಕಂದರೆ ನೀವು ಒಂದು 50 kg ಬೇಲ್ ತೊಗೊಂಡ್ರೆ 1 ಟನ್ ಅಂದರೆ ನಿಮಗೆ 20 ಬೇಲ್ ಬರುತ್ತೆ. 20ರಲ್ಲಿ ಪ್ಲಾಸ್ಟಿಕ್ಕು ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ. ನೀವು ಇದೇ ಚೀಲದಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನೀವು ಸ್ವಂತವಾಗಿ ಏನಕ್ಕಾದರೂ ಕಾಯಿ ಪಲ್ಯಗಳನ್ನ ತುಂಬಿಟ್ಕೊಳ್ಳೋಕ್ಕೋ, ರಾಗಿ ತುಂಬಿಟ್ಕೊಳ್ಳೋಕ್ಕೋ, ದವಸ ಧಾನ್ಯ ತುಂಬಿಟ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಬೋದು. ಅಥವಾ ಇದೇ ಬ್ಯಾಗ್ನ ನಮ್ಗೆ ವಾಪಸ್ ಕೊಟ್ಟರೆ ನೀವು ಮತ್ತೆ ತೊಗೊಬೇಕಾದ್ರೆ ಸೈಲೇಜಲ್ಲಿ ಒಂದಿಷ್ಟು ಪ್ರಮಾಣದ ಡಿಸ್ಕೌಂಟು ರೇಟ್ನ ಕಮ್ಮಿ ಮಾಡಿನೂ ಕೊಡ್ತೀವಿ ಸರ್. ಬಟ್ ಕೊಡೋ ಚೀಲಗಳು ಅದೇ ಥರ ಡ್ಯಾಮೇಜ್ ಆಗದೆ ನೀಟಾಗಿ ಒಳ್ಳೆ ರೀತಿಯಲ್ಲಿ ಕೊಟ್ಟರೆ ನಾವು ಅದಕ್ಕೆ ಡಿಸ್ಕೌಂಟ್ ಕೊಡ್ತೀವಿ ಸರ್. ಸರ್ ಬೇಲಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಸರಿ ನೀವು ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಕಟ್ಟಿಡೋ ಅಂಥ ಆಪ್ಷನ್ ಇರೋದಿಲ್ಲ. ಸೊ ಒಂದು ಸರಿ ತೆಗೆದ್ಮೇಲೆ ಅದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೋಬೇಕು. ಅದೇ ನಮ್ಮ ಮೂಟೆಲ್ಲಾದರೆ ಏನಾಗುತ್ತೆ ಅಂತಂದರೆ, ಒಂದು ತೆಗೆದಿಟ್ರು ನೀವು ಕಟ್ಟಿ ಬಾಯಿನ ಟೈಟಾಗಿ ಕಟ್ಟಿಟ್ರೆ 2-3 ದಿನ ತನಕ ಯುಟಿಲೈಸ್ ಮಾಡ್ಕೊಬೋದು ಸರ್. ಸರಿ, ಸೈಲೇಜ್ ಹಾಕೋದ್ರಿಂದ ಉಪಯೋಗಗಳೇನು? ಸರ್ ಸೈಲೇಜು ನೀವು ಹಸಿ ಮೆಕ್ಕೆಜೋಳ ತಿನ್ಸೋದಕ್ಕೂ ಸೈಲೇಜ್ ತಿನ್ಸೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಸೈಲೇಜು ಒಂದು ಫರ್ಮೆಂಟೇಷನ್ ಆಗಿರೋದ್ರಿಂದ ನೀವು ಹಾಲನ್ನು ಕುಡಿಯೋದಕ್ಕೂ ಮೊಸರನ್ನ ಕುಡಿಯೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಮೊಸರು ಬಂದ್ಬಿಟ್ಟು ಸೈಲೇಜ್ ಥರ, ಮೆಕ್ಕೆಜೋಳ ಬಂದ್ಬಿಟ್ಟು ಹಾಲು ಥರ. ಸೊ ಮೊಸರನ್ನ ಇದರಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಡೈಜೆಸ್ಟರ್ನೇ ಆಗಿರೋದ್ರಿಂದ ಹಸುಗಳಲ್ಲಿ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಕಮ್ಮಿ ಆಗ್ತವೆ, ಮತ್ತು ಸಂತಾನೋತ್ಪತ್ತಿ ಚೆನ್ನಾಗಾಗುತ್ತೆ, ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಮತ್ತು 1 kgಯಲ್ಲಿ 100 ಗ್ರಾಮಿಂದ 150 ಗ್ರಾಮ್ ಕಾಳು ಇರೋದ್ರಿಂದ ಡಿಗ್ರಿ ಜಾಸ್ತಿ ಬರುತ್ತೆ. ಸೊ ಡೈರಿಗೆ ಒಳ್ಳೆ ಉತ್ತಮವಾದ ಆಹಾರ ಆಗಿರುತ್ತೆ. ಮತ್ತು ಮೇಕೆ ಮತ್ತು ಕುರಿಗಳಲ್ಲಿ ಸಂತಾನೋತ್ಪತ್ತಿ ಚೆನ್ನಾಗಾಗುತ್ತೆ, ದಪ್ಪ ಆಯ್ತವೆ, ತೂಕ ಜಾಸ್ತಿ ಬೇಗ ಬೆಳವಣಿಗೆ ಆಗುತ್ತೆ. ಆಮೇಲೆ ಮೇವು ಯಾವಾಗಲೂ ನಿಮಗೆ ಸೈಲೇಜು ಕಂಟಿನ್ಯೂಸ್ ಸಿಗೋದ್ರಿಂದ ಮೇವಿನ ಅಭಾವ ಆಗೋದಿಲ್ಲ ಸರ್. ಸರ್, ಈ ಸೈಲೇಜ್ನ ಹಸುಗಳಿಗೆ ಒಂದು ದಿನಕ್ಕೆ 10 kgನ ಇಲ್ಲ ಒಂದು ಹೊತ್ತಿಗೆ 10 kgನ ಯಾವ ಥರ ಕೊಡೋದು? ಸರ್ ಸೈಲೇಜ್ನ ನೀವು ಏನು ಮಾಡ್ಕೋಬೋದು ಅಂದರೆ, ನೀವು ಒಂದು ಪ್ರಮಾಣದಲ್ಲಿ ಮೇವನ್ನ ಕೊಡ್ತಾ ಇದ್ದೀರಾ ಅಂದರೆ, ಸೈಲೇಜ್ನ ಒಂದು 50ರಿಂದ 60 ಭಾಗ ಸೈಲೇಜ್ನ ತೊಗೊಂಡು ಇನ್ನು 30ರಿಂದ 40 ಭಾಗ ಬೇಕಾದ್ರೆ ಹಸಿ ಹುಲ್ಲನ್ನ ಕಟಿಂಗ್ ಮಾಡಿಕೊಂಡು ಮಿಕ್ಸ್ ಮಾಡಿ 2 ಟೈಮಲ್ಲೂ ಕೊಡ್ಬೋದು. ಇಲ್ಲ ಅಂತಂದರೆ ಬೆಳಗಿನ ಹೊತ್ತು ಸೈಲೇಜ್ ಕೊಟ್ಟು ಮಧ್ಯಾಹ್ನ ಮೇಲೆ ಹಸಿ ಹುಲ್ಲು ಕೊಟ್ಟರು ಆಗುತ್ತೆ ಸರ್, ಏನು ತೊಂದರೆ ಇಲ್ಲ, ಹೆಂಗಾದ್ರೂ ಕೊಡ್ಬೋದು. ಸರ್, ಈ ಸೈಲೇಜ್ ಹಾಕೋದ್ರಿಂದ ಫೀಡ್ ಹಾಕೋದನ್ನ ಸ್ವಲ್ಪ ಕಡಿಮೆ ಮಾಡ್ಬೋದಾ? ಸರ್ ಅದೇ ನಾನು ಹೇಳ್ದಂಗೆ ಏನಾಗುತ್ತೆ ಅಂತಂದರೆ, 1 kg ಸೈಲೇಜಲ್ಲಿ 100ರಿಂದ 150 ಗ್ರಾಮ್ ಕಾಳು ಇರೋದ್ರಿಂದ ನೀವು ಡೈರಿ ಫೀಡ್ನ ಹಾಕ್ಬಾರ್ದು ಅಂತಲ್ಲ, ಕಮ್ಮಿ ಮಾಡ್ಕೊಬೋದು. ಹಿಂಡಿ, ಎಲೆ ಬೂಸ, ರವೆ ಬೂಸ, ಹಿಂಡಿಗಳನ್ನ ಪ್ರಮಾಣನ ಕಮ್ಮಿ ಮಾಡಿಕೊಂಡು ಸೈಲೇಜ್ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಡೈರಿ ಫೀಡ್ ಹಾಕೋದ್ರಿಂದ ಏನು ನಿಮಗೆ ಹಾಲು ಜಾಸ್ತಿ ಆಗೋದಾಗಲಿ ಆಗುತ್ತೋ ಅದೇ ಕೆಲಸನ ಸೈಲೇಜು ಮಾಡುತ್ತೆ. ನಿಮಗೆ 21 kg ಫೀಡ್ ಬಂದು 20ರಿಂದ 25 ರೂಪಾಯಿ, 20ರಿಂದ 25 ರೂಪಾಯಿ ಇರೋದ್ರಿಂದ ಅದೇ ಪ್ರಮಾಣದಲ್ಲಿ ನಿಮ್ಗೆ 5ರಿಂದ 6 kg ಸೈಲೇಜ್ ಸಿಗೋದ್ರಿಂದ ಆ ಡೈರಿ ಫೀಡು ಮಾಡೋವಂಥ ಕೆಲಸನ ಸೈಲೇಜೇ ಮಾಡುತ್ತೆ ಸರ್. ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಹಸುಗಳದ್ದು. ಸರ್, ಈ ಸೈಲೇಜ್ನ ಕುರಿ ಮತ್ತು ಹಸುಗಳಿಗೆ ಯಥೇಚ್ಛವಾಗಿ ಹಾಕೋದ್ರಿಂದ ಏನೋ ಪ್ರಾಬ್ಲಮ್ ಏನಾರು ಆಗುತ್ತಾ? ಸರ್ ಹಸುಗಳಿಗೆ ಮತ್ತು ಕುರಿ ಮೇಕೆ ಯಾವುದೇ ಆಗಲಿ ಸ್ಟಾರ್ಟಿಂಗಲ್ಲಿ ನೀವು ಸೈಲೇಜ್ ಆಗ್ತಾಯಿದ್ದೀರಿ ಅಂದರೆ ಅದನ್ನು ಅಭ್ಯಾಸ ಮಾಡಬೇಕು. ಈಗ ಹಸುಗಳಿಗಾದರೆ ಸ್ಟಾರ್ಟಿಂಗಲ್ಲಿ 2 kg, ನೆಕ್ಸ್ಟ್ ಡೇಗೆ 3 kg, ಹಿಂಗೆ ಒಂದು ತಿಂಗಳ ತನಕ ಅಭ್ಯಾಸ ಮಾಡಿ ನಾವು 15 kgವರೆಗೂ ಉಪಯೋಗಿಸ್ಬೋದು. ನೀವು ಪೂರ್ತಿ ಪ್ರಮಾಣದಲ್ಲಿ ಹೊರದೇಶದಲ್ಲೆಲ್ಲ ಬಂದ್ಬಿಟ್ಟು 3,000 4,000 ಹಸುಗಳನ್ನ ಮಾಡೋಂಥವ್ರು ಪೂರ್ಣ ಪ್ರಮಾಣದಲ್ಲಿ ಸೈಲೇಜ್ನ ತಿನ್ನಿಸಿ ಮಾಡ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ, ಸೈಲೇಜ್ನ ಬಂದ್ಬಿಟ್ಟು ಬೇರೆ ಬೇರೆ ವಿಧವಾದ ಬೆಳೆಗಳಿಂದ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಥರ ವೆರೈಟಿ ಫಲವತ್ತತೆಯ ಆಹಾರ ಸಿಗುತ್ತೆ. ಬಟ್ ನಾವಿಲ್ಲಿ ಬರೀ ಮುಸ್ಕಿನ ಜೋಳದಿಂದ ಮಾಡೋದ್ರಿಂದ ನೀವು ಒಂದು ಟೈಮಲ್ಲಿ ಸೈಲೇಜ್ನ ಹಾಕ್ಕೊಂಡ್ರೆ ಇನ್ ಟೈಮಲ್ಲಿ ನೀವು ಬೆಳೆದಿರೋಂಥ ಹುಲ್ಲುಗಳು ಮತ್ತು ಬೂಸ ಮತ್ತು ಡೈರಿ ಫೀಡ್ ಹಾಕೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಒಂದು ಒಳ್ಳೆಯ ಆಹಾರ ಸಿಗುತ್ತೆ ಸರ್. ಸರ್, ಈ ಕುರಿ ಮತ್ತು ಹಸುಗಳಿಗೆ ಸೈಲೇಜ್ ತಿಂದ ಅಭ್ಯಾಸ ಇರಲ್ಲ, ಸ್ಟಾರ್ಟಿಂಗ್ ಅಭ್ಯಾಸ ಮಾಡಿಸೋದು ಹೇಗೆ? ಸರ್ ಹಸುಗಳು ಖಂಡಿತವಾಗೂ ತಿಂತವೆ, ಹಸುಗಳದ್ದು ಸಮಸ್ಯೆ ಆಗಲ್ಲ. ಕುರಿಗಳು ಅಭ್ಯಾಸ ಆಯ್ತವೆ, ಮೇಕೆಗಳು ಅಭ್ಯಾಸ ಆಗಲ್ಲ. ಅವುಗಳಿಗೆ ಏನು ಮಾಡಬೇಕು ಅಂತಂದರೆ, ನೀವು ಬೆಳಗಿನ ಜಾವ ಸ್ವಲ್ಪ ಒಂದು ಅಭ್ಯಾಸ ಆಗೋ ತನಕ ಒಂದು ವಾರ 15 ದಿನ ಸ್ವಲ್ಪ ಮೇವನ್ನ ಬಂದು ಫಸ್ಟು ಒಂದು 10ರಿಂದ 11 ಗಂಟೆ ಮೇಲೆ ಸೈಲೇಜ್ನೇ ಫಸ್ಟ್ ಕೊಡೋದ್ರಿಂದ ಅವಾಗ ಚೆನ್ನಾಗಿ ಹಸ್ತಿರ್ತವೆ. ಅವಾಗ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊತವೆ. ಹಿಂಗೆ ನೀವು ಇನ್ಕ್ರೀಸ್ ಮಾಡ್ಕೊತ ಹೋದಾಗ ಅವು ಸೈಲೇಜ್ಗೆ ಅಭ್ಯಾಸ ಆಗೇ ಆಗ್ತವೆ ಸರ್. ಸರಿ, ಕುರಿ ಮತ್ತು ಹಸುಗಳು ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಸೈಲೇಜ್ ಕೊಡ್ಬೋದಾ? ಸರ್ ಕುರಿಗಳು ಮತ್ತು ಮೇಕೆಗಳಲ್ಲಿ ಸೈಲೇಜ್ ಕೊಡೋದ್ರಿಂದ ಯಾವುದೇ ಥರದ ತೊಂದರೆ ಏನಾಗೋದಿಲ್ಲ. ಬಟ್ ನೀವು ಡೈರಿ ಹಸುಗಳಲ್ಲಿ HF ಜರ್ಸಿಗಳನ್ನ ನೀವು ಇವಾಗ ಸೆಮೆನ್ಸ್ ಕೊಡ್ಸಿರ್ತಾರಲ್ಲ, ಆ ಟೈಮಲ್ಲಿ ಸ್ವಲ್ಪ ಸೈಲೇಜ್ನ ಪ್ರಮಾಣನ ಕಮ್ಮಿ ಮಾಡಬೇಕು. ಏನಕ್ಕೆ ಅಂದರೆ ಅದು ಸೈಲೇಜ್ ಬಂದ್ಬಿಟ್ಟು ಸ್ವಲ್ಪ ಹೀಟ್ ಇರೋದ್ರಿಂದ
ಅದು ಆ ಕೊಡಿಸಿರೋ ಸಮಯನ ನಿಲ್ದೇ ಹೋಗ್ಬೋದು. ಹಾಗಾಗಿ ಪ್ರಮಾಣ ಕಮ್ಮಿ ಮಾಡಿ ಒಂದು 2-3 ತಿಂಗಳು ಆದಮೇಲೆ ಸೈಲೇಜ್ನ ಕೊಟ್ಟರೆ ಏನೂ ತೊಂದರೆ ಇಲ್ಲ ಸರ್. ಇದು ರೈತರ ಅನುಭವದ ಮಾತು. ಕೆಲವರು ನಮ್ಮ ಹತ್ರ ತಗೊಳ್ಳೋರು ಇದನ್ನು ಹೇಳಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಸರ್. ಸರ್, ಈಗ ಸುಮಾರು ಜನ ಅವರೇ ಸೈಲೇಜ್ ಮಾಡ್ಕೊಳೋರು ಮತ್ತು ಪರ್ಚೇಸ್ ಮಾಡಿರೋರು ಮೂಟೆನ ಇಲಿ ಕಡಿತು ಅಂತಾರೆ. ಇದಕ್ಕೇನಾದ್ರು ಪರಿಹಾರ ಇದೆಯಾ ಸರ್? ಇಲಿ ರೈತನಿಗೆ ಒಂದು ಶತ್ರು ಇದ್ದಂಗೆ, ಅದು ಎಲ್ಲ ಕಡೆ ತೊಂದರೆ ಇದ್ದೇ ಇದೆ. ಸೈಲೇಜು ನಾನು ಹೇಳ್ದಂಗೆ ಗಾಳಿ ಹೋಗ್ಬಾರ್ದು. ಇಲಿ ಕಚ್ಚಿ ಡ್ಯಾಮೇಜ್ ಆದರೆ ಸೈಲೇಜು ಹಾಳಾಗುತ್ತೆ. ಅದಕ್ಕೆ ನೀವು ಮಾಡಬೇಕಾಗಿರೋದು, ಇಲ್ಲ ಅದಕ್ಕೇನಾದರೂ ಮೆಡಿಸಿನ್ ಹಾಕಿ ಇಲಿನ ಹತೋಟಿಗೆ ತರಬೇಕು, ಅಥವಾ ಒಂದು ಕ್ಲೋಸ್ ಆಗಿರೋಂಥ ಇಲಿ ಬರದೇ ಇರೋಂಥ ಜಾಗದಲ್ಲಿ ಶೇಖರಣೆ ಮಾಡೋದ್ರಿಂದ ಈ ಹಾವಳಿನ ತಪ್ಪಿಸ್ಬೋದು ಸರ್. ಸರ್, ಈ ಸೈಲೇಜ್ಗೆ ಬೆಲ್ಲ ಮತ್ತು ಉಪ್ಪು ಹಾಕೋದ್ರಿಂದ ಏನೇನು ಬೆನಿಫಿಟ್ ಇದೆ ಸರ್? ಏನಾಗುತ್ತೆ ಅಂತಂದರೆ ಕೆಲವರು ಕಮ್ಮಿ ರೇಟಲ್ಲೂ ಸೈಲೇಜ್ ಕೊಡ್ತಾರೆ. ಬಟ್ ನಾವು ಒಂದು ಟನ್ನಲ್ಲಿ ಸೈಲೇಜ್ಗೆ ಬೆಲ್ಲ, ಉಪ್ಪು, ಮಿನರಲ್ ಮಿಕ್ಸರು ಇವನ್ನೆಲ್ಲ ಆ್ಯಡ್ ಮಾಡೋದ್ರಿಂದ ಬೆಲ್ಲ ಬಂದ್ಬಿಟ್ಟು ಹಸುಗಳು ಆಗಲಿ, ಮೇಕೆ ಆಗಲಿ, ಕುರಿಗಳಾಗಲಿ ಅವಕ್ಕೆ ತಿನ್ನೋಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಅದು ಸುರಕ್ಷಿತವಾಗಿ ಪ್ರಿಸರ್ವೇಟಿವ್ ಆಗಿ ಆ್ಯಕ್ಟ್ ಮಾಡುತ್ತೆ. ಮತ್ತು ಉಪ್ಪು ಹಾಕೋದ್ರಿಂದ ಅದಕ್ಕೆ ಅಯೋಡಿನ್ ಕಂಟೆಂಟು ಜಾಸ್ತಿ ಇರುತ್ತೆ. ಮತ್ತು ಮಿನರಲ್ ಮಿಕ್ಸರ್ ನಾವು ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಈ HF ಡೈರಿ ಹಸುಗಳಲ್ಲೆಲ್ಲ ಬಂದ್ಬಿಟ್ಟು ಹೆವಿ ಬ್ರೀಡ್ ಆಗಿರೋದ್ರಿಂದ ಅವಕ್ಕೆ ಕ್ಯಾಲ್ಶಿಯಂ ಕಂಟೆಂಟು ಮತ್ತು ಜಾಸ್ತಿ ಬೇಕಿರುತ್ತೆ. ಸೊ ಅಂಥದ್ರಲ್ಲಿ ಬೋನ್ ಸ್ಟ್ರೆಂತ್ ಎಲ್ಲ ಇನ್ಕ್ರೀಸ್ ಆಗೋದಕ್ಕೆ ಮಿನರಲ್ ಮಿಕ್ಸರು ಸಹಾಯ ಮಾಡುತ್ತೆ. ಇದನ್ನು ನಾವು 1 ಟನ್ಗೆ ಇಂಥಷ್ಟು ಪ್ರಮಾಣದಲ್ಲಿ ಅದಕ್ಕೆ ಸಪೋರ್ಟಿವ್ ಆಗಿ ಎಷ್ಟು ಬೇಕಾಗಿರುತ್ತೋ ಅಷ್ಟನ್ನು ಮಿಕ್ಸ್ ಮಾಡಿ ನಾವು ಬ್ಯಾಗ್ ಮಾಡ್ತೀವಿ ಸರ್. ಬ್ಯಾಗ್ ಮಾಡಬೇಕಾದ್ರೆ ಇದನ್ನು ನಾವು ದ್ರಾವಣವಾಗಿ ಮಿಕ್ಸ್ ಮಾಡಿಕೊಂಡು ಕಟ್ಟಿಂಗ್ ಆಗೋ ಸಮಯದಲ್ಲಿ ಅದರ ಮೇಲೆ ಸ್ಪ್ರೇ ಮಾಡಿ ಕಂಪ್ರೆಸ್ ಮಾಡೋ ಟೈಮಲ್ಲಿ ಹಾಕ್ತೀವಿ ಸರ್. ಸರ್, ಸೈಲೇಜ್ಗೆ ನಾವು ಬೆಲ್ಲ, ಉಪ್ಪು, ಮಿನರಲ್ ಮಿಕ್ಸರ್ ಬಿಟ್ಟು ಯಾವುದೇ ಥರದ ಕೆಮಿಕಲ್ ಅಂತೂ ಆ್ಯಡ್ ಮಾಡಿರಲ್ಲ. ಸೊ ಇದು ನಿಮಗೆ ಒಂದು ಥರದಲ್ಲಿ ಆರ್ಗ್ಯಾನಿಕ್ ವೇಯಲ್ಲೂ ಇರುತ್ತೆ. ಬಟ್ ಜೋಳಕ್ಕೆ ರೈತರಿಂದ ತೊಗೊಳೋದ್ರಿಂದ ಅದನ್ನು ನಾವು ಆರ್ಗ್ಯಾನಿಕ್ ಅಂತ ಸರ್ಟಿಫೈ ಮಾಡೋಕ್ಕಾಗೋದಿಲ್ಲ. ಬಟ್ ನಾವು ಮಾಡಬೇಕಾದ್ರೆ ಯಾವುದೇ ಥರದ ಕೆಮಿಕಲ್ಸ್ನ ಮಿಕ್ಸ್ ಮಾಡೋದಿಲ್ಲ ಸರ್. ಸರ್, ನಿಮ್ಮ ಹತ್ರ ಯಾವ ಬೆಳೆದು ಸೈಲೇಜ್ ಸಿಗುತ್ತೆ ಸರ್? ಸರ್, ನಮ್ಮ ಹತ್ರ ಇವಾಗ ಮುಸ್ಕಿನ ಜೋಳದ್ದು ಸೈಲೇಜ್ ಅಷ್ಟೇ ಸಿಗೋದು. ರೈತರಿಗೆ ಏನಂದರೆ ಕೆಲವರುಗಳಿಗೆ ಮೇವು ಇರೋದಿಲ್ಲ, ಹಸಿ ಹುಲ್ಲು ಸಿಗೋದಿಲ್ಲ. ಅಂಥವ್ರು ಏನು ಮಾಡ್ತಾರೆ, ಎನ್ರಿಚ್ಡ್ ಸೈಲೇಜ್ ಅಂತಲೂ ನಾವು ಕೊಡ್ತೀವಿ ಸರ್. ಎನ್ರಿಚ್ಡ್ ಸೈಲೇಜ್ ಅಂತ ಏನಂದರೆ, ನಾವು ಸೈಲೇಜ್ನ ಮಾಡಬೇಕಾದ್ರೆ ಮುಸ್ಕಿನ ಜೋಳದಲ್ಲೂ ಮಾಡ್ಕೊಡ್ತೀವಿ, ರಾಗಿಯಲ್ಲಿ ಮಾಡ್ಕೊಡ್ತೀವಿ, ನೇಪಿಯರ್ ಹುಲ್ಲಲ್ಲೂ ಮಾಡ್ಕೊಡ್ತೀವಿ, ಮತ್ತು ಎನ್ರಿಚ್ಡ್ ಸೈಲೇಜು ಮಾಡ್ತೀವಿ. ಎನ್ರಿಚ್ಡ್ ಸೈಲೇಜು ಅಂತಂದರೆ ಸೈಲೇಜ್ಗೆ ಬೇರೆ ಥರದ ಕಾಳಿನ ಕಡ್ಡಿಗಳನ್ನ ಮಿಕ್ಸ್ ಮಾಡಿ ಎನ್ರಿಚ್ ಮಾಡಿ ಕೊಡ್ತೀವಿ ಸರ್. ಇದು ಬಂದು ರೈತರು ಆರ್ಡ್ರ್ ಕೊಟ್ಟು ಮಿನಿಮಮ್ಮು 5ರಿಂದ 10 ಟನ್ನು ಆರ್ಡ್ರ್ ಕೊಟ್ಟರಷ್ಟೇ ಮಾಡಿಕೊಡ್ತೀವಿ. ರೂಟೀನಾಗಿ ಮುಸ್ಕಿನ ಜೋಳದ್ದು ಕಾಳು ಸಹಿತ ಇರುವಂಥ ಸೈಲೇಜು ನಿಮಗೆ ಯಾವಾಗಲೂ ಲಭ್ಯ ಇರುತ್ತೆ ಸರ್. ಸರ್, ನಿಮ್ಮಲ್ಲಿ ಈಗ ಟನ್ ವೈಸ್ ಏನು ಪ್ರೈಸ್ ನಡೀತಾ ಇದೆ ಸರ್? ಈಗ ಪ್ರೈಸ್ ವೈಸು, ರೇಟ್ ವೈಸು ಏನಾಗುತ್ತೆ ಅಂತಂದರೆ, ಕಡ್ಡಿ ಸಿಗುವಂಥ ಸೀಸನ್ ಬಂದು ಈ ಆಗಸ್ಟು, ಜುಲೈ ಟೈಮಲ್ಲಿ ನಮ್ಮದು ರೇಟ್ ಬಂದ್ಬಿಟ್ಟು 1 ಕಿಲೋಗೆ 5 ರೂಪಾಯಿಂದ 5.5 ರೂಪಾಯಿ ತನಕ ಇರುತ್ತೆ ಸರ್. ಇದೇ ರೇಟು ನಿಮಗೆ ಈಗ ಮಾರ್ಚು, ಏಪ್ರಿಲು, ಜನವರಿ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಬರೀ ಪಂಪ್ಸೆಟ್ ಆಧಾರಿತದವ್ರು ಮಾತ್ರ ಬೆಳೆಯೋದ್ರಿಂದ ರೇಟು ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಬಂದ್ಬಿಟ್ಟು 5.5ರಿಂದ 6 ರೂಪಾಯಿಗೆ ನಾವು ನಮ್ಮ ಪ್ಲ್ಯಾಂಟಲ್ಲಿ ಆ ರೇಟ್ ಕೊಡ್ತಾಯಿದ್ವಿ. ನಿಮಗೆ ಡೆಲಿವರಿ ಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನು ಎಕ್ಸ್ಟ್ರಾ ಆಗುತ್ತೆ ಸರ್. ನೀವು ಟ್ರಾನ್ಸ್ಪೋರ್ಟೇಷನ್ನು ಎಕ್ಸ್ಟ್ರಾ ಆಗೋದ್ರಿಂದ ನಮ್ಮದು ಬೇಸ್ ಪ್ರೈಸ್ ಬಂದ್ಬಿಟ್ಟು 5ರಿಂದ 6 ರೂಪಾಯಿ ತನಕ ಕೊಡ್ತಾಯಿದ್ದೀವಿ ಸರ್. ಸರ್, ಈಗ ಡೆಲಿವರಿ ಕೊಡೋದಾದ್ರೆ ನೀವೇ ಮಿನಿಮಮ್ ಎಷ್ಟು ಟನ್ ತೊಗೊಬೇಕು ಸರ್? ನಮ್ಮ ಪ್ಲ್ಯಾಂಟಲ್ಲಿ ತೊಗೊಂಡೋಗೋರು 1 ಬ್ಯಾಗು ತೊಗೊಂಡು ಹೋಗ್ಬೋದು, 2 ಬ್ಯಾಗು ತೊಗೊಂಡು ಹೋಗ್ಬೋದು. ಬಟ್ ದೂರ ತೊಗೊಂಡು ಹೋಗೋಂಥವ್ರಿಗೆ ನಾನು ಹೇಳೋದು ಸಜೆಷನ್ ಏನಂತಂದರೆ, ಈಗ ಒಂದು 4-5 ರೈತರು ಒಬ್ಬ 1 ಟನ್ ತೊಗೊಂಡು, ಈಗ ನಾನು ಇಲ್ಲಿಂದ ಬೆಂಗಳೂರಿಗೆ ನಾನು ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀನಿ ಅಂತಂದರೆ, ಒಂದು ರೈತ 1 ಟನ್ ತಗೋದ್ರೆ ಇಲ್ಲಾಂದರೆ 3ರಿಂದ 4 ರೂಪಾಯಿ ಚಾರ್ಜ್ ಬೀಳುತ್ತೆ. ಅದೇ 4-5 ರೈತರು ಒಂದಾಗಿ ಒಂದು 5 ಟನ್ನು 10 ಟನ್ ತರಿಸ್ಕೊಂಡ್ರು ಅಂದರೆ ಆವಾಗ ಬಂದು ಟ್ರಾನ್ಸ್ಪೋರ್ಟೇಷನು 1 kgಗೆ ಒಂದು 50 ಪೈಸೆ, ಅಂದರೆ ಟನ್ಗೆ ಒಂದು 500 ರೂಪಾಯಿ ಬೀಳುತ್ತೆ. ಎಕ್ಸ್ಟ್ರಾ 500 ರೂಪಾಯಿ ಬೀಳುತ್ತೆ. ಅದೇ ಒಬ್ಬ ತರಿಸ್ಕೊಂಡ್ರೆ 2ರಿಂದ 3 ಸಾವಿರ ಜಾಸ್ತಿ ಆಗುತ್ತೆ. ನಾ ಹೇಳೋದನೆಂದರೆ, ತರಿಸ್ಕೊಳ್ಳೋರು ಕಮ್ಮಿ ಪ್ರಮಾಣದಲ್ಲಿ ತರಿಸ್ಕೋಬೇಕು ಅಂದರೆ ಎಲ್ಲರೂ ಒಂದು ರೈತರು ಒಗ್ಗೂಡಿ ಒಂದು ಸರಿ ಒಂದು 5 ಟನ್ 10 ಟನ್ ತರಿಸ್ಕೊಂಡ್ರೆ ಅವ್ರಿಗೂ ಬೆನಿಫಿಟ್ ಆಗುತ್ತೆ, ನಮಗೂ ಬೆನಿಫಿಟ್ ಆಗುತ್ತೆ ಸರ್. ಯಾಕಂದರೆ ನಾವು ಒಂದು ಸರ್ವಿಸ್ ಮಾಡ್ದಂಗೆ ಆಗುತ್ತೆ ರೈತರಿಗೆ. ಸಿಂಗಲಾಗಿ ತರಿಸ್ಕೊಂಡ್ರೆ ಇದು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ. ಸರ್, ಈಗ ನಿಮ್ಮ ಸೈಲೇಜ್ ಬೇಕು ಅಂದರೆ ಫುಲ್ ಪೇಮೆಂಟ್ ಮಾಡಬೇಕಾ ಇಲ್ಲ ಅಡ್ವಾನ್ಸ್ ಪೇ ಮಾಡೋಕೆ ಯಾವ ಥರ? ಸರ್, ನಮ್ಮದು ತುಳಸಿ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಬಂದ್ಬಿಟ್ಟು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿದೆ. ಇದು ಒಂದು ಓನರ್ ಆಧಾರಿತ ಕಂಪ್ನಿ ಅಲ್ಲ ಸರ್. ಇದರಲ್ಲಿ ಕಂಪ್ನಿಲಿ ಬಂದು 7 ಜನ ಡೈರೆಕ್ಟರ್ಸ್ ಇದ್ದಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮದು ಬಂದು ISO ಸರ್ಟಿಫೈಡ್ ಕಂಪನಿ ಮತ್ತು ಮೇಕ್ ಇನ್ ಇಂಡಿಯಾ ರಿಜಿಸ್ಟ್ರೇಷನ್ ಆಗಿದೆ. ನಾವು ಇಲ್ಲಿ ಪ್ಲ್ಯಾಂಟಿಂದ ಕಳಿಸ್ಬೇಕು ಅಂದರೆ ಫಸ್ಟು ನಾವು ಇನ್ವಾಯ್ಸ್ ಜನ್ರೇಟ್ ಮಾಡಲೇಬೇಕು. ಹಂಗಾಗಿ ಮುಂಗಡವಾಗಿ 100% ಪೇಮೆಂಟ್ ಆದಮೇಲೆ
ಮಾಲು ಆಚೆ ಹೋಗುತ್ತೆ. ಸೊ ಅಮೌಂಟ್ಗೆ ನಾವು ಗ್ಯಾರಂಟಿ ಇರ್ತೀವಿ. ಏನಕ್ಕೆ ಅಂದರೆ ಇದು ಕಂಪ್ನಿ ಆಗಿರೋದ್ರಿಂದ ನೀವು ಎಲ್ಲೇ ಒಂದು ಕ್ವಶನ್ ಮಾಡಿ ಎಲ್ಲೋ ಒಂದು ಕಂಪ್ಲೇಂಟ್ ಮಾಡಿದ್ರು ನಿಮಗೆ 100ಕ್ಕೆ 100 ಭಾಗ ಹಣ ವಾಪಸ್ ಬರುತ್ತೆ ಸರ್. ಸರ್ ತುಂಬ ಜನ ಫೋನ್ ಮಾಡಿದವ್ರು ಕೇಳ್ತಾರೆ ಅಮೌಂಟ್ ಅರ್ಧ ಕೊಡ್ತೀವಿ ಆಮೇಲೆ ಕೊಡ್ತೀವಿ ಅಂತ. ಇಲ್ಲಿ ಏನಾಗಿದೆ ಅಂತಂದರೆ ನಾವು ಬಿಲ್ಲಿಂಗ್ ಮಾಡಬೇಕಾಗಿರೋದ್ರಿಂದ ಗೇಟ್ ಪಾಸ್ ಜನ್ರೇಟ್ ಮಾಡಬೇಕಾಗಿರೋದ್ರಿಂದ ನಾವು ಪೂರ್ತಿ ಪ್ರಮಾಣದ ಅಮೌಂಟನ್ನು ತೊಗೊಂಡೇ ಗಾಡಿನ ಆಚೆ ಕಳಿಸೋದ್ರಿಂದ ನಿಮ್ಮ ಹಣಕ್ಕೆ ನಾವು ಗ್ಯಾರಂಟಿ ಇರ್ತೀವಿ ಸರ್. ಯಾಕಂದರೆ ಇದು ಕಂಪ್ನಿ ಇರೋದ್ರಿಂದ ನಿಮ್ಮ ಹಣಕ್ಕೆ ಯಾವುದೇ ಥರದ ಮೋಸ ಅಂತೂ ಆಗೋದಿಲ್ಲ. ಸರ್ ನಿಮ್ಮ ಹತ್ರ ಸೈಲೇಜ್ ತೊಗೊಂಡಾದ್ಮೇಲೆ ಅದೇನೋ ಡ್ಯಾಮೇಜ್ ಆಗಿದೆ ರಿಟರ್ನ್ ಮಾಡ್ತೀರಾ? ಸರ್ ನಾವು ಇಲ್ಲಿಂದ ಸೈಲೇಜ್ನ ಕೊಡಬೇಕಾದ್ರೆ ನಮ್ಮ ಪ್ಲ್ಯಾಂಟಲ್ಲಿ ಒಂದು ಸರಿ ಲೋಡ್ ಹಾಕಿಂತ ಮುಂಚೆನೇ ಚೆಕ್ ಮಾಡ್ತೀವಿ. ಮತ್ತು ರೈತರ ಪ್ಲ್ಯಾಂಟಲ್ಲಿ ಹೋದಾಗ್ಲೂ ಎಲ್ಲರೂ ಅವ್ರ ಮುಂದೆನೇ ಚೆಕ್ ಮಾಡಿ ತೋರಿಸಿ ಡ್ಯಾಮೇಜ್ ಇಲ್ಲ ಅಂದ್ಬಿಟ್ಟು ಕೊಟ್ಟಿರ್ತೀವಿ. ರೈತರು ಅನ್ಲೋಡ್ ಮಾಡ್ಕೊಬೇಕಾದ್ರೆ ಅವ್ರೂ ಒಂದ್ಸರಿ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕು ಸರ್. ಅದಾದಮೇಲೆ ಅದರ ನಂತರ ನಾವು ಏನಾದ್ರು ಡ್ಯಾಮೇಜ್ ಇತ್ತು ಅಂತಂದರೆ ಅದಕ್ಕೆ ನಾವು ರಿಟರ್ನ್ಸು ಕೊಡೋದಿಲ್ಲ ಸರ್.